ಆಂಬಿಡೆಂಟ್ ರೀತಿಯೇ ಮತ್ತೊಂದು ದೋಖಾ ಕಂಪನಿ ನೂರಾರು ಕೋಟಿ ಸಂಗ್ರಹಿಸಿ ಮಕ್ಮಲ್ ಟೋಪಿಯನ್ನ ಹಾಕಿದಂತ ಮತ್ತೊಂದು ಕಂಪನಿಯ ವಿಚಾರ ಈಗ ಗೊತ್ತಾಗ್ತಾ ಇದೆ. ಸೇಮ್ ಆಂಬಿಡೆಂಟ್ ಅಲ್ಲಿ ಯಾವ ರೀತಿಯಾಗಿ ಕೋಟಿ ಕೋಟಿ ಹಣವನ್ನ ಮೋಸ ಮಾಡಲಾಗಿತ್ತು, ಅದೇ ರೀತಿಯಾಗಿ ಮತ್ತೊಂದು ಕಂಪನಿ ಈಗ ನೂರಾರು ಕೋಟಿ ಗೋಲ್ಮಾಲ್ ಮಾಡಿರುವಂತಹ ವಿಚಾರ. ಹಾಗಾದ್ರೆ ಅಮಾಯಕರ ದುಡ್ಡು ಈಗ ಎಲ್ಲಿದೆ, ಏನಾಗಿದೆ, ಏನ್ ಕತೆ, ಯಾರೆಲ್ಲ ಮೋಸ ಹೋಗಿದ್ದಾರೆ, ಒಂದಕ್ಕೆ 2 ಪಟ್ಟು ಹಣವನ್ನ ಕೊಡೋದಾಗಿ ಆಮಿಷವನ್ನ ಒಡ್ಡಲಾಗಿದೆ. 1 to double ಮಾಡ್ಕೊಡ್ತೀವಿ ಅಂತ ಬರೋಬ್ಬರಿ 7 ಲಕ್ಷಕ್ಕೂ ಹೆಚ್ಚು ಮಂದಿ ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಈಗ ಪರಾರಿಯಾಗಿದ್ದಾನೆ. ಆ ಮೂಲಕ ಮತ್ತೊಂದು ಆಂಬಿಡೆಂಟ್ ಕೇಸ್ ಈಗ ಪತ್ತೆಯಾಗಿದೆ. ಯಾವ ರೀತಿಯಾಗಿ ರಾಜ್ಯದ 31 ಕಡೆಗಳಲ್ಲಿ ಬ್ರಾಂಚ್ ಅನ್ನ ಹೊಂದಿದ್ದಂತ ಸಂಸ್ಥೆ ಮೋಸ ಮಾಡಿದೆ, ದುಡ್ಡು ಕಳೆದುಕೊಂಡವರ ಕಷ್ಟವನ್ನ ಈಗ ಕೇಳೋರು ಇಲ್ಲ. ಆ ರೀತಿಯಾಗಿ ಮತ್ತೊಂದು ದೋಖಾ ಕಂಪನಿಯ ಕತೆ ಇದು. ನ್ಯಾಯ ಸಿಗದೆ ಒದ್ದಾಡ್ತಾ ಇದ್ದಾರೆ ಅಮಾಯಕರು. ಅದೇ ರೀತಿಯಾಗಿ 7 ಲಕ್ಷಕ್ಕೂ ಹೆಚ್ಚು ಮಂದಿಗೆ ಈಗ ಮೋಸ ಆಗಿದೆ. ಸಂಸ್ಥೆಯ ಹೆಸರು ಹಿಂದೂಸ್ತಾನ್ ಇನ್ಫ್ರಾಕಾನ್. ಜನರಿಂದ ಸಂಗ್ರಹ ಮಾಡಿದ್ದು ಸುಮಾರು 380 ಕೋಟಿ ರೂಪಾಯಿಯನ್ನ ಈ ಕಂಪನಿ ಮೋಸ ಮಾಡಿದೆ. ಸಂಸ್ಥೆ ಎಂಡಿ ಲಕ್ಷ್ಮೀನಾರಾಯಣ್ ಇದೀಗ ಪರಾರಿಯಾಗಿದ್ದಾರೆ. ಇದು ಸುಮಾರು 380 ಕೋಟಿ ಸಂಗ್ರಹ ಮಾಡಿರುವಂತಹ ವಿಚಾರ. 7 ಲಕ್ಷಕ್ಕೂ ಅಧಿಕ ಮಂದಿ ತಮ್ಮ ಹಣ ಡಬಲ್ ಆಗುತ್ತೆ ಅಂತ ಹೇಳಿ ಸುಮಾರು 389 ಕೋಟಿ ಪಂಗನಾಮ ಹಾಕಿದಂತ ಕೇಸ್ ಇದು. ಕಲ್ಲು ಗಣಿಗಾರಿಕೆಯಲ್ಲೂ ಕೂಡ ಹಣ ಹೂಡಿದ್ದಾನೆ ಈ ಸಂಸ್ಥೆಯ ಎಂಡಿ. ಚಾಮರಾಜನಗರದಲ್ಲಿ ಕಪ್ಪು ಕಲ್ಲಿನ ಒಂದು ಗಣಿಗಾರಿಕೆ ದಂಧೆಯಲ್ಲೂ ಕೂಡ ಈತ ಪಾಲ್ಗೊಂಡಿದ್ದ. ಕಲ್ಲು ಗಣಿಗಾರಿಕೆಯಿಂದ ಕೋಟಿ ಕೋಟಿ ಸಂಪಾದನೆಯನ್ನ ಈತ ಮಾಡಿರ್ತಾನೆ. ಆ ಮೂಲಕ ಮತ್ತೊಂದು ಆಂಬಿಡೆಂಟ್ ಕೇಸ್, ಅದೇ ರೀತಿಯಾದಂತಹ ಸಿಮಿಲರ್ ಆದಂತಹ ಕೇಸ್ ಇದು. ಕರ್ನಾಟಕ, ಆಂಧ್ರ ಪ್ರದೇಶದಲ್ಲಿ ಈತನಿಗೆ ಕೋಟಿ ಕೋಟಿ ಆಸ್ತಿ ಇದೆ. 366 ಎಕರೆ ಜಮೀನನ್ನ ಲಕ್ಷ್ಮೀನಾರಾಯಣ ಖರೀದಿಸಿದ್ದಾನೆ. ಸ್ನೇಹಿತೆ, ತಾಯಿ, ಸಹೋದರನ ಹೆಸರಲ್ಲಿ ಇಷ್ಟೊಂದು ಆಸ್ತಿಯನ್ನ ಮಾಡ್ಕೊಂಡಿರೋದು. ಅದೇ ರೀತಿಯಾಗಿ 7 ಲಕ್ಷ ಮಂದಿ ಇದರಲ್ಲಿ ಹಣವನ್ನ ಹೂಡಿರ್ತಾರೆ. ಹಿಂದೂಸ್ತಾನ್ ಇನ್ಫ್ರಾಕಾನ್ ಚರ ಸ್ಥಿರಾಸ್ತಿಯನ್ನ ಜಪ್ತಿ ಮಾಡಲಾಗಿದೆ. ಈಗ ರಾಜ್ಯ ಸರ್ಕಾರ ಈ ಜಪ್ತಿಗೆ ಮುಂದಾಗಿದೆ. ಹಿಂದೂಸ್ತಾನ್ ಇನ್ಫ್ರಾಕಾನ್ ಕಂಪನಿ ಬೆಂಗಳೂರು ಉತ್ತರ ವಿಭಾಗಾಧಿಕಾರಿ ನೇಮಕ ಮಾಡಲಾಗಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಿರ ಮತ್ತು ಚರಾಸ್ತಿಯನ್ನ ಜಪ್ತಿ ಮಾಡಿ ಅಂತ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗಾಗಲೇ ಸಾರ್ವಜನಿಕ ನೋಟಿಸ್ ಅನ್ನ ಕೂಡ ರಾಜ್ಯ ಸರ್ಕಾರ ನೀಡಿದೆ. ಬೆಂಗಳೂರು ಉತ್ತರ ಎಸಿ ಮುಖಾಂತರ ಒಂದು ನೋಟಿಸ್ ಅನ್ನ ಕೊಡಲಾಗಿದೆ. ಹಾಗಾಗಿ ಎಲ್ಲ ಆಸ್ತಿಯನ್ನ ಜಪ್ತಿ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಸುಮಾರು 389 ಕೋಟಿ ಅವ್ಯವಹಾರ ಇದು. 7 ಲಕ್ಷಕ್ಕೂ ಹೆಚ್ಚು ಮಂದಿ ತಮ್ಮ ಹಣ ಡಬಲ್ ಆಗುತ್ತೆ ಅಂತ ಈ ಒಂದು ದೋಖಾ ಕಂಪನಿ, ಫ್ರಾಡ್ ಕಂಪನಿಗೆ ತಮ್ಮ ಹಣವನ್ನ ಅಲ್ಲಿ ಹಾಕಿರ್ತಾರೆ. ಆದ್ರೆ ಅಲ್ಲಿನ ಎಂಡಿ ಲಕ್ಷ್ಮೀನಾರಾಯಣ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಈಗ ಆತನ ಅಡ್ರೆಸ್ಸು ಇಲ್ಲ. ಅದೇ ರೀತಿಯಾಗಿ 7 ಲಕ್ಷ ಜನ ಇಲ್ಲಿ ಹಣ ಹಾಕಿದಾರಲ್ಲ, ಎಲ್ಲರೂ ಕೂಡ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಈಗ ನಮ್ಮ ಹಣದ ಕತೆ ಏನು? ಎಲ್ಲರೂ ಕೂಡ ಸಾಕಷ್ಟು ಅಮೌಂಟ್ ಅನ್ನ ಹಾಕಿದ್ದಾರೆ. ಎಲ್ಲ ಹಣವನ್ನ ಒಗ್ಗೂಡಿಸಿದ್ರೆ 389 ಕೋಟಿಯಷ್ಟು ಹಣವನ್ನ ಅಲ್ಲಿ ಒಂದು ಮೋಸ ಆಗಿದೆ. ಆಂಬಿಡೆಂಟ್ ನಲ್ಲಿ ಯಾವ ರೀತಿಯಾಗಿ ಜನ ಮೋಸ ಹೋಗಿದ್ರು, ಅದೇ ರೀತಿಯಾಗಿ ಆ ರೀತಿಯಾದಂತ ಇನ್ನಷ್ಟು ಕಂಪನಿಗಳಿದಾವೆ ಅನ್ನೋದಕ್ಕೆ ಇದು ಮತ್ತೊಂದು ಪರ್ಫೆಕ್ಟ್ ಆದಂತ ಎಕ್ಸಾಂಪಲ್ ಅಂತ ಹೇಳ್ಬೋದು. ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸು ಮತ್ತು ಅವರಿಂದ ಅನುಮತಿ ಇಲ್ದಂಗೆ ಸಾರ್ವಜನಿಕರ ಹಣವನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಅನ್ನೋ ಇನ್ನೇನು ತಗೊಬಂದಿರುವಂಥದ್ದು ರಾಜ್ಯದ ಎಲ್ಲ ಕಡೆ ಮಾಡಿದ್ದಾರೆ. ಒಟ್ಟು 5,13,000ಕ್ಕೂ ಹೆಚ್ಚು ಠೇವಣಿದಾರರು ಇಂದ ಹಣ ಸಂಗ್ರಹಿಸಿದ್ದಾರೆ ಅಂತ ಮಾಹಿತಿ ಇದೆ. ಒಟ್ಟಾರೆ ಹತ್ತತ್ರ ಅಂದಾಜು 389 ಕೋಟಿ ಅಷ್ಟು ಹಣವನ್ನು ಸಂಗ್ರಹಿಸಿದ್ದಾರೆ. ಇದರಲ್ಲಿ BN ಲಕ್ಷ್ಮೀನಾರಾಯಣ ಮತ್ತು ಕಂಪನಿಯ ಡೈರೆಕ್ಟರ್ಗಳು, ಈ ಸಂಸ್ಥೆಯವರು ಹೊಂದಿರುವಂಥ ಈ ಮೈನಿಂಗ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂಥ ವಿವರಗಳು ಈಗ ಕೆಲವು ಲಭ್ಯ ಆಗಿದ್ದಾವೆ. ಈಗ ನಾವು ಅದನ್ನೆಲ್ಲ ವ್ಯಾಲ್ಯೂಯೇಷನ್ ಮಾಡಿ ಸಂಬಂಧಪಟ್ಟಂತ ಇದನ್ನ ಅಬ್ಸಲ್ಯೂಟ್ ಮಾಡಿ ಆಕ್ಷನ್ ಹಾಕ್ಲಿಕ್ಕೆ ಹಿಂದೂಸ್ತಾನ್ ಇನ್ಫ್ರಾಕಾನ್ ಇಂಡಿಯಾ ಲಿಮಿಟೆಡ್ ಅಂತ ನಾವು 5 ವರ್ಷ ಮಾಡಿದ 11-12 ಇಸ್ವಿಲ್ ಶುರುವಾಗಿದ್ವಿ. ಎಲ್ಲ ತುಂಬ ದುಡ್ಡು ಚೆನ್ನಾಗೇ ಮಾಡ್ಕೊಂಡ್ರು ಸರ್ ಎಲ್ರೂ. ಆದರೆ ನಮಗೆಲ್ಲ ಮೋಸ ಆಯ್ತು. ನಾವು ಅದೇ ಏಜೆನ್ಸಿ ತಗೊಂಡಿದ್ವಿ. ನಾವು ಯಾರೋ ಬೇರೆಯವ್ರ ಕಡೆಯಿಂದ ತಗೊಂಡು ಮಾಡ್ಕೊಂಡು ನಾವು ಇದು ಯಾವುದೋ ಕಂಪ್ನಿ ಅಂತ ಬಂದು ಹಿಂಸೆ ಮಾಡಿ ಹಾಕ್ಸ್ಕೊಂಡ್ರು. ಎಲ್ಲ ಹಾಕಿದ್ವಿ. ಆದರೂ ನಮಗೆಲ್ಲ ಮೋಸ ಮಾಡಿಬಿಟ್ಟು ಜನಗಳಿಗೆ ದುಡ್ಡನ್ನ ಕೊಡ್ದೇನೆ ಮೋಸ ಮಾಡಿಬಿಟ್ರು ಸರ್. ಎಷ್ಟು ಅಂತ ನಾವು ಓಡಾಡ್ದೋ. ಬೆಂಗಳೂರಿಗೆ ಬನ್ನಿ, ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ ಅಂದರು. ಅವ್ರನ್ನು ನಾವು ಎಲ್ಲ ಹೋಗಿ ನೋಡ್ದೋ ಸರ್, ಯಾರು ಕೊಡಲ್ಲ ಅಂದ್ಬಿಟ್ರು ಸರ್. ಹಿಂದೂಸ್ತಾನ್
ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ಯಾಮ್ ನೇರ ಸಂಪರ್ಕದಲ್ಲಿ. ಶ್ಯಾಮ್, ಇದೀಗ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದು ಬಹಳ ಗೊತ್ತಿರುವಂತಹ ವಿಚಾರ, ಅದು ಬೆಂಗಳೂರಿನಲ್ಲಿ. ಈಗ ಆಂಬಿಡೆಂಟ್ ಆದ್ಮೇಲೆ ಮತ್ತೊಂದು ಕೇಸ್ ಹಿಂದೂಸ್ತಾನ್ ಇನ್ಫ್ರಾಕಾನ್. ಏನಿದು ಈ ಕಂಪನಿ ಮಾಡಿರುವಂತಹ ಮೋಸ, ಏನೇನಾಗಿದೆ? ಪ್ರಮುಖವಾಗಿ ಈ ಒಂದು ಹಿಂದೂಸ್ತಾನ್ ಇನ್ಫ್ರಾಕಾನ್ ಅನ್ನೋ ಸಂಸ್ಥೆಯನ್ನ ಲಕ್ಷ್ಮೀನಾರಾಯಣ ಒಂದು ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಾರೆ. ಅವರು ಸೇರಿದಂಗೆ 12 ಜನ ಇದಕ್ಕೆ ನಿರ್ದೇಶಕರಾಗಿರ್ತಾರೆ. ಈ ಒಂದು ವಿಜಯನಗರದಲ್ಲಿ ಒಂದು ಆಫೀಸನ್ನು ತೆಗೆದು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ 31 ಬ್ರಾಂಚ್ಗಳನ್ನು ತೆಗೆದು ಸುಮಾರು 7 ಲಕ್ಷಕ್ಕೂ ಹೆಚ್ಚು ಜನರಿಂದ 380 ಕೋಟಿಗೂ ಹೆಚ್ಚು ಹಣವನ್ನು ಹೂಡಿಕೆ ಮಾಡಿಸ್ತಾರೆ. 100 ರೂಪಾಯಿ ಹಾಕಿ, 500 ರೂಪಾಯಿ ಹಾಕಿ, 1000 ರೂಪಾಯಿ ಹಾಕಿ ನಿಮ್ಮ ಹಣನ 2-3 ವರ್ಷದಲ್ಲಿ 1 ಡಬಲ್ ಮಾಡ್ತೀವಿ, 3 ಪಟ್ಟು 4 ಪಟ್ಟು ಅಷ್ಟು ಕೊಡ್ತೀವಿ ಅಂತೇಳಿ ಆಸೆ ತೋರಿಸಿ ಅವ್ರ ಹತ್ರ ಹಣ ಪಡ್ಕೊಂಡು ಬಾಂಡ್ ಪೇಪರನ್ನು ಕೊಡ್ತಾರೆ. ಅದೇ ರೀತಿ ಕಡಿಮೆ ದುಡ್ಡಿನಲ್ಲಿ ವ್ಯವಸಾಯ ಭೂಮಿಯನ್ನು ಕೊಡ್ತೀವಿ ಅಂತ ಹಣ ಹೂಡಿಕೆಯನ್ನು ಮಾಡಿಸ್ಕೋತಾರೆ. ಈ ರೀತಿ ಸುಮಾರು 7 ಲಕ್ಷ ಜನಕ್ಕೂ ಹೆಚ್ಚು ಜನರಿಂದ ಹಣ ಸಂಗ್ರಹ ಮಾಡಿ ಸುಮಾರು 366 ಎಕರೆಯಷ್ಟು ಜಮೀನನ್ನು ಇವರು ಲಕ್ಷ್ಮೀನಾರಾಯಣ ತನ್ನ ಒಂದು ತಾಯಿ ಹೆಸರು, ತನ್ನ ಸ್ನೇಹಿತೆ, ಅದೇ ರೀತಿ ಸಹೋದರ ಹೆಸರು, ಬೇರೆ ಬೇರೆ ಹೆಸರಲ್ಲಿ ಅವರು ಈ ಆಂಧ್ರ ಪ್ರದೇಶ, ಅದೇ ರೀತಿ ರಾಮನಗರ, ಮೈಸೂರು, ಈ ಥರ ಬೇರೆ ಬೇರೆ ಭಾಗಗಳಲ್ಲಿ ಜಮೀನು ಖರೀದಿ ಮಾಡ್ತಾರೆ. ಆದರೆ ಹಣ ಹೂಡಿಕೆ ಮಾಡಿದವರಿಗೆ ಹಣ ಹಿಂದಿರುಗಿಸೋದಿಲ್ಲ, ಅದೇ ಥರ ಜಮೀನು ಕೂಡ ಕೊಡೋದಿಲ್ಲ. ಒಂದು ಪ್ರಾವಿಷನ್ ಲಿಸ್ಟು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಪ್ರಾವಿಷನಲ್ ಒಂದು ಪೇಪರ್ನ ಕೊಡ್ತಾರೆ, ಒಂದು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ. ಆದರೆ ಎಲ್ಲರಿಗೂ ಗುಂಡೆನಾಮ ತಿಕ್ತಾರೆ. ಈ ವಿಚಾರವಾಗಿ CID ಕೂಡ ಈ ಬಗ್ಗೆ ತನಿಖೆಯನ್ನು ನಡೆಸಿ 389 ಕೋಟಿ ರೂಪಾಯಿಯಷ್ಟು ಹಣವನ್ನು ಜನರಿಂದ ಸಂಗ್ರಹ ಮಾಡಿದ್ದಾರೆ ಅಂತ ವರದಿಯನ್ನು ಕೊಟ್ಟಿದೆ. ಈ ವಿಚಾರವಾಗಿ ಈಗ ಏನು ಪಬ್ಲಿಕ್ ನೋಟಿಸನ್ನು ಬೆಂಗಳೂರು ಉತ್ತರ ಉಪವಿಭಾಗಾಧಿಕಾರಿ ನಾಗರಾಜ್ ಅವರಿಗೆ ಈ ಒಂದು ಸಕ್ಷಮ ಪ್ರಾಧಿಕಾರ ಮಾಡಿಕೊಂಡು ಅವರ ಚರಸ್ಥಿರಾಸ್ತಿಗಳು ಏನು ಮಾಡಿದ್ರು, ಲಕ್ಷ್ಮೀನಾರಾಯಣ ತನ್ನ ಒಂದು ತಾಯಿ ಹೆಸರು ಮತ್ತು ಸ್ನೇಹಿತೆ ಹೆಸರಲ್ಲಿ ಏನೇನು ಮಾಡಿದ್ರು ಒಂದು ಜಮೀನನ್ನು, ಅದನ್ನು ವಶಪಡಿಸ್ಕೊಳ್ಳೋದಕ್ಕೆ ಪಬ್ಲಿಕ್ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಸುಮಾರು 7 ಲಕ್ಷ ಜನ ಇದರಿಂದ ಒಂದು ಬಾಧಿತರಾಗಿದ್ದಾರೆ. ಇವತ್ತು ಕೂಡ ಹಣ ಹಾಕಿ ತುಂಬ ಜನ ಕೈ ಸುಟ್ಕೊಂಡಿದ್ದಾರೆ. ತಮ್ಮ ಹಣ ಬಂದಿಲ್ಲ ಅಂತ ಎಷ್ಟೋ ಜನ ಕೊರಗಿದ್ದಾರೆ, ಎಷ್ಟೋ ಜನ ಸತ್ತು ಕೂಡ ಹೋಗಿದ್ದಾರೆ. ಇದು ಒಂಥರ ಬಹುಕೋಟಿ ಹಗರಣ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಂದರೆ ಬೆಂಗಳೂರು ಇರ್ಬೋದು, ಮೈಸೂರು, ಹಾಸನ, ಹುಬ್ಬಳ್ಳಿ, ಧಾರವಾಡ, ಹೀಗೆ ವಿವಿಧ ಜಿಲ್ಲೆಗಳಲ್ಲಿ ಸುಮಾರು 42 ಪ್ರಕರಣಗಳು ಇವರ ವಿರುದ್ಧ ದಾಖಲಾಗುತ್ತೆ. ಈ ಬಗ್ಗೆ ಈಗ CID ಈಗಾಗಲೇ ಒಂದು ವರದಿಯನ್ನು ಕೊಟ್ಟಿದೆ. ಇನ್ನೊಂದು ಆತಂಕಕಾರಿ ವಿಷಯ ಅಂದರೆ ಈ ರೀತಿ ಸಂಗ್ರಹ ಆಗಿರುವಂತಹ ಹಣ, ಏನು ಜನರಿಂದ ಲೂಟಿ ಮಾಡಿದಂಥ ಹಣವನ್ನು ಗಣಿಗಾರಿಕೆ ಅಂದರೆ ಚಾಮರಾಜನಗರದಲ್ಲಿರುವಂತಹ ಒಂದು ಗ್ರಾಮದಲ್ಲಿ ಇರುವಂತಹ ಕಪ್ಪು ಕಲ್ಲು ಗಣಿಗಾರಿಕೆಯಲ್ಲಿ ಒಂದು ಬೇನಾಮಿ ಹೆಸರಲ್ಲಿ ಒಂದು ಹಣವನ್ನು ಮಾಡ್ತಾರೆ. ಹಿಂದೂಸ್ತಾನ್ ಮಲ್ಟಿ ಥ್ರೆಡಿಂಗ್ ಕಾರ್ಪೊರೇಷನ್ ಅನ್ನೋ ಒಂದು ಹೆಸರಿನಲ್ಲಿ ಇದೇ MD ಲಕ್ಷ್ಮೀನಾರಾಯಣ ಗಣಿಗಾರಿಕೆಯಲ್ಲೂ ಕೂಡ ಹಣವನ್ನು ತೊಡಗಿಸಿರೋದು ನಿಜಕ್ಕೊಂದು ಆತಂಕಕಾರಿ ವಿಚಾರ. ಅಂದ್ರೆ ಎಲ್ಲೆಲ್ಲಿ ಹೂಡಿಕೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಇದು ಗಮನಿಸಬೇಕಂತ ವಿಚಾರ. ಯಾಕಂದ್ರೆ ಆಂಬಿಡೆಂಟ್ ವಿಚಾರ ಬಹಳ ಒಂದು ಪ್ರಮುಖವಾಗಿ ಮುನ್ನೆಲೆಗೆ ಬಂದಿರುವಂತಹ ಸಂದರ್ಭದಲ್ಲೇ ಇದೇ ರೀತಿಯ ಪ್ರಕರಣ ಇನ್ನೆಷ್ಟಿರ್ಬೋದು. ಯಾಕಂದ್ರೆ ಒಂದೊಂದೇ ಬೆಳಕಿಗೆ ಬರ್ತಾ ಇರುವಂತದ್ದು ನೋಡ್ತಾ ಇದ್ರೆ ಈ ಒಂದು ಹಿಂದೂಸ್ತಾನ್ ಇನ್ಫ್ರಾಕಾಮ್ ಕೂಡ ಬರ್ತಾ ಇದೆ. ಪಬ್ಲಿಕ್ ನೋಟಿಸ್ ಕೊಟ್ಟಿರೋದ್ರಿಂದ ಇನ್ನೂ ಹೆಚ್ಚಿನ ಜನರು ಬಾಧಿತರು ಮುಂದೆ ಬಂದು ತಮ್ಮ ಒಂದು ಏನು ತಮಗಾಗಿರೋ ನೋವನ್ನ ಈ ಒಂದು ಉಪವಿಭಾಗಾಧಿಕಾರಿಗಳಿಗೆ ತಮ್ಮ ಅಹವಾಲನ್ನ ಕೂಡ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೂಡ ಉಪವಿಭಾಗಾಧಿಕಾರಿಗಳು ಕೊಟ್ಟಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಶ್ಯಾಮ್.